ಶ್ರಮಿಕ ಉದ್ಯೋಗ ಮೇಳದ ಎರಡನೇ ಹಂತದ ಉದ್ಯೋಗ ತರಬೇತಿ ಕಾರ್ಯಕ್ರಮ ಸಂಪನ್ನ ವಿವೇಕ್ ಆಳ್ವರವರ ನೇತೃತ್ವದಲ್ಲಿ ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ತರಬೇತಿ ಕಾರ್ಯಕ್ರಮ 15 ರಿಂದ 18 ವರ್ಷದ ಒಳಗಿನವರಿಗೆ ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಆರಂಭ. ನಗರ ಪಂಚಾಯತ್ ಉಪಾಧ್ಯಕ್ಷರಾದ ಜಯಾನಂದಗೌಡ ಅಧ್ಯಕ್ಷತೆಯಲ್ಲಿ ಚಾಲನೆ. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಕ್ತಾರ್ ಹುಸೇನ್ ಪಠಾಣ್ ರಿಂದ ಬೆಳ್ತಂಗಡಿ ಭೇಟಿ. ಅಲ್ಪಸಂಖ್ಯಾತರಿಗೆ ದೊರೆಯುವ ಸೌಲಭ್ಯಗಳ ಮಾಹಿತಿ ಬಿಚ್ಚಿಟ್ಟ ಪಠಾಣ್. ಉಜಿರೆಯಲ್ಲಿ ಕೆ ಮೋಹನ್ ಕುಮಾರ್ ಮಾಲಕತ್ವದ ಲಕ್ಷ್ಮಿ ಇಂಡಸ್ಟ್ರೀಸ್ನ ಕನಸಿನ ಮನೆಯ ಶುಭಾರಂಭ. ಕನಸಿನ ಮನೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದ ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್. ಸಿವಿಲ್ ವ್ಯಾಜ್ಯಗಳು ಬಡವರಿಗೆ ಶಾಪವಾಗಿ ಪರಿಣಮಿಸುತ್ತಿರುವ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಬೇಸರ. ಬೆಳ್ತಂಗಡಿ ವಕೀಲರ ಭವನ ಉದ್ಘಾಟಿಸಿ ಮಾತನಾಡಿದ ನ್ಯಾಯಮೂರ್ತಿಗಳು. ಶ್ರಮಿಕ ಉದ್ಯೋಗ ಮೇಳದ ಪೂರ್ವಭಾವಿಯಾಗಿ ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉದ್ಯೋಗ ತರಬೇತಿ ಕಾರ್ಯಕ್ರಮವು ವಿವೇಕ್ ಆಳ್ವರವರ ನೇತೃತ್ವದಲ್ಲಿ ಜನವರಿ 2ರಂದು ನಡೆಯಿತು. ಈ ತರಬೇತಿ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ತರಬೇತಿಯನ್ನ ಪಡೆದು ಜನವರಿ 22ರಂದು ನಡೆಯಲಿರುವ ಉದ್ಯೋಗ ಮೇಳಕ್ಕೆ ಬೇಕಾದ ಸೂಕ್ತ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ತರಬೇತಿಯಲ್ಲಿ ಭಾಗವಹಿಸುವುದು ಕಡ್ಡಾಯವಾಗಿದ್ದು, ಅಂತಿಮ ಹಂತದ ತರಬೇತಿಯು ಜನವರಿ 9ರಂದು ಮಡಂತಿಯಾರು ಸೆಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ನಡೆಯಲಿದೆ. ಈ ಬಗ್ಗೆ ಮಾತನಾಡಿದ ಶಾಸಕ ಹರೀಶ್ ಪುಂಜರ್ ಅವರು ಉದ್ಯೋಗ ಮೇಳದ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ವಿನಂತಿಸಿಕೊಂಡರು. ಉದ್ಯೋಗ ಮೇಳಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ತಾಲೂಕಿನ ಎಲ್ಲ ಯುವಕ ಯುವತಿಯರಿಗೆ ಉದ್ಯೋಗವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಓರಿಯೆಂಟೇಷನ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿವೇಕ್ ಆಳ್ವರ ನೇತೃತ್ವದ ತಂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದೆ. ಈಗಾಗಲೇ 3 ಓರಿಯೆಂಟೇಷನ್ ಕ್ಯಾಂಪ್ಗಳು ಈಗಾಗಲೇ ನಡೆದಿದೆ. ಹಳದಂಗಡಿ ಜೂನಿಯರ್ ಕಾಲೇಜಲ್ಲಿ ಮತ್ತು SDM ಸಂಸ್ಥೆಯಲ್ಲಿ ಮತ್ತು ಈಗ ವಾಣಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಉದ್ಯೋಗ ಮೇಳದ ಪೂರ್ವಭಾವಿಯಾಗಿರ್ತಕ್ಕಂಥ ಓರಿಯೆಂಟೇಷನ್ ನಡೀತಾ ಇದೆ. ನನ್ನ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಯುವಕ ಯುವತಿಯರ ಹತ್ರ ಒಂದು ನನ್ನ ವಿನಂತಿ, ಇನ್ನು ಮುಂದಿನ ಭಾನುವಾರ ಸೆಕ್ರೆಡ್ ಹಾರ್ಟ್ ಸಂಸ್ಥೆಯಲ್ಲಿ ನಡೆಯತಕ್ಕಂಥ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಯಾರಿಗೆಲ್ಲ ನಮ್ಮ ತಾಲೂಕಿನ ಯುವಕ ಯುವತಿಯರು ಉದ್ಯೋಗವನ್ನು ಪಡ್ಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಈ ಓರಿಯೆಂಟೇಷನ್ಗೆ ಬಂದು ಭಾಗವಹಿಸಿ 22ನೇ ತಾರೀಕು ನಡೆಯತಕ್ಕಂಥ ಉದ್ಯೋಗ ಮೇಳದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಚ್ಚಿನ ಉದ್ಯೋಗ ಅವಕಾಶವನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಈ ಓರಿಯೆಂಟೇಷನ್ಗಳು ಸಹಕಾರಿಯಾಗ್ತದೆ. ಅದರಿಂದಾಗಿ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕೆನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಯುವಕ ಯುವತಿಯರಲ್ಲಿ ಮಾಡಿಕೊಳ್ಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. 15 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕಾ ಅಭಿಯಾನವು ವಾಣಿ ಶಿಕ್ಷಣ ಸಂಸ್ಥೆಗಳ ಸಭಾಂಗಣದಲ್ಲಿ ಜನವರಿ 3ರಂದು ಆರಂಭಗೊಂಡಿತು. ನಗರ ಪಂಚಾಯತ್ ಉಪಾಧ್ಯಕ್ಷರಾದ ಜಯಾನಂದಗೌಡರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದು, ಅತಿಥಿಗಳಾಗಿ ಬೆಳ್ತಂಗಡಿ ತಹಶೀಲ್ದಾರಾದ ಮಹೇಶ್ ಜಿ, ಬೆಳ್ತಂಗಡಿ ತಾಲೂಕು ಪಂಚಾಯತ್ ಮುಖ್ಯಾಧಿಕಾರಿ ಕುಸುಮಧಾರ್, ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಕಲಾಮಧು, ವೈದ್ಯಾಧಿಕಾರಿಗಳಾದ ಆಶಾಲತಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿರೂಪಾಕ್ಷಪ್ಪ, ಬೆಳ್ತಂಗಡಿ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಸುಧಾಕರ್, ವಾಣಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಗಣೇಶ್ ಗೌಡ ಭಾಗವಹಿಸಿದ್ದು, ವಾಣಿ ಕಾಲೇಜಿನ ಪ್ರಾಂಶುಪಾಲರಾದ ಯದುಪತಿ ಗೌಡ, ವಾಣಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮೀನಾರಾಯಣ, ಬಿಇಒ ಕಚೇರಿಯ ಸುಭಾಷ್ ಜಾಧವ್, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಈ ಲಸಿಕಾ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ನಿಮ್ಮ ಆರೋಗ್ಯದ ಅಭಿವೃದ್ಧಿಗಾಗಿ ಅಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕೆಂಬ ಉದ್ದೇಶದಿಂದ ಈ ಲಸಿಕಾ ಅಭಿಯಾನವನ್ನು ಇಟ್ಟುಕೊಂಡಿದ್ದಾರೆ. ಯಾರು ಕೂಡ ಇದರ ಬಗ್ಗೆ ಅಂಜಿಕೆ ಪಡದೆ ಯಾವುದೇ ಕೆಟ್ಟ ಪರಿಣಾಮ ಇದರಿಂದ ಯಾರಿಗೂ ತೊಂದರೆ ಆಗುತ್ತಿಲ್ಲ. ಎಲ್ಲರೂ ಲಸಿಕೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಕ್ತಾರ್ ಹುಸೇನ್ ಪಠಾಣ್ ರವರು ಜನವರಿ 2ರಂದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಬೆಳ್ತಂಗಡಿ ಮಂಡಲದ ಕಾರ್ಯಕಾರಿಣಿ ಸಭೆಗೆ ಆಗಮಿಸಿದ್ದು, ನಂತರ ಬೆಳ್ತಂಗಡಿಯ ಬಿಷಪ್ ಹೌಸ್, ಕಾಜೂರು ದರ್ಗಾ ಹಾಗೂ ಇತಿಹಾಸ ಪ್ರಸಿದ್ಧ ಅಜಿಲ ಸೀಮೆ ಅಳದಂಗಡಿ ಅರಮನೆಗೆ ಭೇಟಿ ನೀಡಿದ್ರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಮುಕ್ತಾರ್ ಹುಸೇನ್ ಪಠಾಣ್ ರವರು ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ದೊರೆಯುವ ಯೋಜನೆಗಳ ಬಗ್ಗೆ ವಿವರಿಸಿದ್ರು. ಬೆಳ್ತಂಗಡಿ ಒಂದು ಕ್ಷೇತ್ರಕ್ಕೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಾದಂತಹ ಮುಸ್ಲಿಮು
ಕ್ರಿಶ್ಚಿಯನ್ನು, ಜೈನು, ಸಿಖು, ಪಾರ್ಸಿ ಇವರೆಲ್ಲರ ಸಲುವಾಗಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ ಮತ್ತು ರಾಜ್ಯ ಸರ್ಕಾರ ಇರಲಿ ಕಟಿಬದ್ಧವಾಗಿದೆ. ಅದರ ಜೊತೆಗೆ ನಮ್ಮಲ್ಲಿ ಪ್ರಧಾನಮಂತ್ರಿಗಳ ಕರೆಗೆ ಹಾಗೆ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಅನ್ನೋ ರೀತಿಯಲ್ಲಿ ಏನು ಕೆಲಸಕ್ಕೆ ನಮಗೆ ಕರೆ ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಮತ್ತು ಅದೇ ರೀತಿಯಾಗಿ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಅನ್ನುವಂತಹ ಭಾರತೀಯ ಜನತಾ ಪಕ್ಷದ ನಮ್ಮ BS ಯಡಿಯೂರಪ್ಪಜಿಯವರಾಗಲಿ, ಅದು ಬೊಮ್ಮಾಯಿಯವರಾಗಲಿ, ನಳಿನ್ ಕುಮಾರ್ ಕಟೀಲ್ಜಿಯವರಾಗಲಿ, ಹರೀಶ್ ಪುಂಜಾ ಅವರಾಗಲಿ ಇವರೆಲ್ಲರೂ ಒಂದು ಕಟಿಬದ್ಧರಾಗಿ ಅದರಲ್ಲಿ ಕೆಲಸ ಮಾಡುವಂಥ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಯಾರೂ ಈ ಭೇದ ಭಾವವಿಲ್ಲದೆ ಎಲ್ಲ ಕೆಲಸ ಮಾಡ್ತಾ ಇರುವಾಗ ಈಗ ಒಂದು ಇದನ್ನು ಬರ್ತದೆ. ನಮ್ಮ ಅಲ್ಪಸಂಖ್ಯಾತರಲ್ಲಿ 80% ನಮ್ಮ ಬಜೆಟಿನಲ್ಲಿ ಮುಸ್ಲಿಮಾನರಿಗೆ ಕೊಟ್ಟು ಉಳಿದಿದ್ದರೆ 10% ಕ್ರಿಶ್ಚಿಯನ್ನು ಮತ್ತು 10% ಜೈನರಿಗೆ ಸಿಗುವಂಥ ಸೌಲಭ್ಯಗಳಿದ್ದಾವೆ. ಆ ಸೌಲಭ್ಯಗಳಲ್ಲಿ ವಿಶೇಷವಾಗಿ ಈಗ ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಅರಿವು ಯೋಜನೆ ಅಂತ ಒಂದು ಇದನ್ನಿದೆ. ಅದರೊಳಗಡೆ ವಿಶೇಷವಾಗಿ ನಾವು CET ಮತ್ತು ನೀಟಿಂದ ಪಾಸಾದ ಮಕ್ಕಳಿಗೆ ಏನು ಮೆಡಿಕಲ್ ಕಲಿಯವರಿದ್ದಾರೆ, ಇಂಜಿನಿಯರಿಂಗ್ ಕಲಿಯವರಿದ್ದಾರೆ, ಅವರೆಲ್ಲರಿಗೂ ಸಹ ನಾವು ಸುಮಾರು 2 ಲಕ್ಷದವರೆಗೆ ಅವರಿಗೆ ಪ್ರತಿ ವರ್ಷ ಕೊಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಜೊತೆಗೇ ಈಗ ಕೋವಿಡ್ನಂಥ ಮಹಾಮಾರಿಯಲ್ಲೂ ಸಹ ಮಹಿಳೆಯರಿಗೆ 10,000 ರೂಪಾಯಿ ಕೊಡುವಂಥ ಯೋಜನೆಯಲ್ಲಿ ನಾವು ಸುಮಾರು ಈಗ ಒಂದು ಕರ್ನಾಟಕದಿಂದ 24,000 ಮಹಿಳೆಯರಿಗೆ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ಸರ್ತಿ ಮತ್ತೆ ಅದಕ್ಕೆ 10,000 ಜನರು ಮಹಿಳೆಯರಿಗೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಆಟೋ ರಿಕ್ಷಾ ಚಾಲನೆ ಮಾಡ್ತಾ ಇರುವಂಥ ಬಡ ನಮ್ಮ ಒಂದು ಏನು ಸಮುದಾಯ ಇದೆ ಅವರಿಗಾಗಿ ಆಟೋ ರಿಕ್ಷಾ ಸಲುವಾಗಿ 75,000 ರೂಪಾಯಿ ಸಬ್ಸಿಡಿ ಕೊಡುವಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ವೃತ್ತಿ ಪ್ರೋತ್ಸಾಹ ಯೋಜನೆಯಲ್ಲಿ ಕೊಡ್ತಾ ಇದ್ದೇವೆ, ಶ್ರಮಶಕ್ತಿ ಯೋಜನೆಯಲ್ಲಿ ಕೊಡ್ತಾ ಇದ್ದೇವೆ. ಇದನ್ನು ಜೊತೆಗೆ ಈಗ ಈ ಬರುವಂಥ ಒಂದು ಹಣಕಾಸಿನ ವರ್ಷದಲ್ಲಿ ನಾವು ನಮ್ಮ ಅಲ್ಪಸಂಖ್ಯಾತರ ಬಾಂಧವರಿಗೆ ಯಾರು ವಿದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡೋರಿದ್ದಾರೋ ಅಥವಾ ಇಲ್ಲೇ ಇದ್ಕೊಂಡು ಮೆಡಿಕಲ್ಲು ಅಥವಾ ಬೇರೆ ಇದು ಉನ್ನತವಾದ ವ್ಯಾಸಂಗವನ್ನು ಮಾಡೋಕ್ಕೆ ಅವ್ರ ಹತ್ರ ಈ ಬ್ಯಾಂಕಿನಲ್ಲಿ ಹೋದರೆ ಅವರು ಅಡುವಿಟ್ಟು ತಮ್ಮ ಆಸ್ತಿಯನ್ನು ಅಡುವಿಟ್ಟು ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ನ ಸ್ವಲ್ಪ ಜಾಸ್ತಿ ಕೊಟ್ಟಾದರೂ ಅಲ್ಲಿ ವಿದ್ಯಾಭ್ಯಾಸಕ್ಕೆ ತೊಗೊಳ್ತಿರ್ತಾರೆ. ಅಂಥವರಿಗೆ ನಾವು ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದಲೇ 2% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ನಾವು 20 ಲಕ್ಷದವರೆಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನೊಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಮತ್ತು ನಮ್ಮ ಅಲ್ಪಸಂಖ್ಯಾತರ ಬಾಂಧವರಿಗೆ ಮನೆಗಳಿಲ್ಲದವರಿಗೆ ಮನೆಗಳನ್ನು ಕೊಡುವಂಥದ್ದು ವ್ಯವಸ್ಥೆ ಸಲುವಾಗಿ ಅದು ಒಂದು 5 ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ಕೊಡುವಂಥದ್ದು ವ್ಯವಸ್ಥೆ ಇದೆ. ಅದು ಒಂದು ಕಡಿಮೆ ಬಡ್ಡಿದರ 4 ರೂಪಾಯಿ ಬಡ್ಡಿದರ ಮಾಡಿದ್ದೇವೆ. ಮತ್ತು ಬಿಸ್ನೆಸ್ಸಿಗೆ ಲೋನಾಗಿ ಅಲ್ಪಸಂಖ್ಯಾತರ ಬಾಂಧವರು ಬಡವರು ಜನ ಇದ್ದಾರೆ, ಯಾವುದೊಂದು ಕಿರಾಣಿ ಶಾಪ್ ಓಪನ್ ಮಾಡಬೇಕು, ಯಾವುದೋ ಇಂಡಸ್ಟ್ರೀಸ್ ಮಾಡಬಹುದು, ಅದೆಲ್ಲವನ್ನು ಮಾಡ್ತಾ ಇರುವಾಗ ಅವರಿಗೆ ತೊಂದರೆ ಆಗ್ತಾ ಇರ್ತದೆ. ಅದಕ್ಕಾಗಿಯೂ ಸಹ ನಮ್ಮಲ್ಲಿ ಅದು ಒಂದು 10 ಲಕ್ಷದವರೆಗೆ ಕೊಡುವಂಥದ್ದು ವ್ಯವಸ್ಥೆಯನ್ನು ಸಹ ಈಗ ತೀರ್ಮಾನ ಕೈಗೊಳ್ತಾ ಇದ್ದೇವೆ. ಮತ್ತು ಇದರ ಜೊತೆಗೆ ನಮ್ಮಲ್ಲಿ ಬರುವಂತಹ ಅಂಗವಿಕಲರು ಮತ್ತು ವಿಧವೆಯರೇನಿದ್ದಾರೆ, ನಮ್ಮ ಅಲ್ಪಸಂಖ್ಯಾತರ ಬಾಂಧವರಿದ್ದಾರೆ, ಅವರಿಗೆ ಮೊದಲೇ ಆದ್ಯತೆ ಕೊಟ್ಟು ನಮ್ಮ ಇದರಲ್ಲಿ ಯೋಜನೆಯಲ್ಲಿ ಸರ್ಕಾರದ ಯೋಜನೆಯಲ್ಲಿ 10% ಪಾಲನ್ನು ಅವರಿಗೆ ಅಲ್ಪಸಂಖ್ಯಾತರು ಕೊಡಬೇಕು ನಮ್ಮ ಅಲ್ಪಸಂಖ್ಯಾತರ ನಿಗಮದಿಂದ ಅಂತ ನಾವು ಅದನ್ನು ಸಹ ನಿರ್ಣಯ ಕೈಗೊಂಡಿದ್ದೇವೆ. ಇದರ ಜೊತೆಗೆ ಸರ್ಕಾರದ ಒಂದು ಕನಸಿದ್ದಂತಹದ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ನಲ್ಲಿ ಏಕಾತ್ಮೆ ಕುರಾನ್ ಮತ್ತು ಏಕಾತ್ಮೆ ಕಂಪ್ಯೂಟರ್ ಅಂತ ಹೇಳಿ ಅದಕ್ಕೆ ಮದರ್ಸಾಗಳ ಒಂದು ಡೆವಲಪ್ಮೆಂಟ್ ಸಲುವಾಗಿ ಮದರ್ಸಾಗಳನ್ನು ಉನ್ನತೀಕರಣಗೊಳಿಸೋದ್ರ ಸಲುವಾಗಿ 10 ಲಕ್ಷದವರೆಗೆ ಅದು ಮದರ್ಸಾ ಡೆವಲಪ್ಮೆಂಟ್ ಅಂತ ಅದನ್ನು ಒಂದು ನಾವು ಕೊಡ್ತಾ ಇದ್ದೀವಿ. ಅದನ್ನು ಒಂದು ಸ್ಕೀಮ್ ಮಾಡಿದ್ದೀವಿ. ಅದ್ರ ಜೊತೆಗೆ ಈಗ ಮತ್ತು ಮದರ್ಸಾಗಳಲ್ಲಿ ಅಥವಾ ಮತ್ತು ಮಸ್ಜಿದ್ಗಳಿಗಾಯಿತು ಅಥವಾ ಕಬ್ರಸ್ತಾನ್ ಕಂಪೌಂಡ್ಗಳಿಗೆ ಗೋಡೆಗಳಿಗಾಯಿತು, ಆಮೇಲೆ ಕಾಲೋನಿ ಡೆವಲಪ್ಮೆಂಟ್ ಸಲುವಾಗಿತ್ತು, ಸಾಕಷ್ಟು ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಹೇಗೆ ಡಿಮಾಂಡ್ ಬರ್ತದೋ ಅದ್ರ ಮೇಲೆ ನೋಡಿಕೊಂಡು ಕೆಲಸ ಮಾಡುವಂಥದ್ದು ಇದೇನಿದೆ. ಇಲ್ಲಿಯ ಒಂದು ಅವರ ಜೊತೆ ಇವತ್ತು ನಾನು ನಮ್ಮ ಒಂದು ಇದೇನಂತಂದರೆ ನಮ್ಮ ನಡೆ ನಮ್ಮ ಅಲ್ಪಸಂಖ್ಯಾತರ ಬಾಂಧವರ ಒಂದು ಇಲ್ಲ ಮೊಹಲ್ಲಾ ಇದೆಯೋ ಅಲ್ಲಿ ಹೋಗಿ ಅವರಿಗೆ ಅಭಿವೃದ್ಧಿ ಮಾಡುವ ಕಡೆಗೆ ಅಂತ ಅನ್ನೋ ದೃಷ್ಟಿಯೊಳಗೆ ನಮ್ಮ ಸರ್ಕಾರ ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಸರ್ ಅವರ ನೇತೃತ್ವದಲ್ಲಿ ಅವರೇ ಈಗ ಅಲ್ಪಸಂಖ್ಯಾತರ ಮಂತ್ರಿಗಳು ಸಹ ಅವರೇ ಇದ್ದಾರೆ. ನಮಗೀಗ ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ಯಾರಿಗೂ ಸಹ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದು, ಆಫೀಸಿನ AC ರೂಮ್ನಲ್ಲಿ ಕೆಲಸ ಮಾಡೋದಲ್ಲ, ಈಗ ಅಧಿಕಾರಿಗಳು ಸಹ ಹೋಗಿ ಮೊಹಲ್ಲಾಗಳಿಗೆ ಹೋಗಿ ಅವರ ಕುಂದುಕೊರತೆಗಳನ್ನು ಆಲಿಸಿ ಮಾಡುವಂಥದ್ದು ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಸಹ ನಮ್ಮ ನಿಗಮದಿಂದ ಇರಲಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಒಂದು ಹೆಲ್ಪ್ಲೈನನ್ನು ಓಪನ್ ಮಾಡಿದ್ದೇವೆ. ಅದು ಬಹಳ ಒಂದು ಉಪಯುಕ್ತವಾದದ್ದು. ಅಲ್ಪಸಂಖ್ಯಾತರಿಗಾಗಿ ಯಾವುದೇ ಒಂದು ಕುಂದುಕೊರತೆ ಇದ್ದರೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಮಕ್ಕಳಿಗೆ ಅರಿವು ಯೋಜನೆ ಆಗ್ತಾ ಇಲ್ಲ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಆಗ್ತಾ ಇಲ್ಲ, ಇಂಥ ಒಂದು ಯಾವುದೇ ಒಂದು ಸಮಸ್ಯೆ ಇದ್ದರೆ ಆಗಿದ್ದಂತೂ ಪ್ರಶಂಸೆ ಕೊಡ್ತಾ ಇರ್ತಾರೆ. ಮಾಡಿದ್ದು ಬಹಳಷ್ಟಿದೆ, ಮಾಡೋದು ಇನ್ನೂ ಬಹಳಷ್ಟಿದೆ ಕೆಲಸ. ಅಂಥದ್ದಕ್ಕಾಗಿ ಇದ್ರ ದಿಶೆಯಲ್ಲಿ ಅದೊಂದು ಹೆಲ್ಪ್ಲೈನ್ ನಂಬರನ್ನು ನಾವು 8277799990 8277799990
999990. ಇದು ಕರ್ನಾಟಕದಾದ್ಯಂತ ಯಾವ ನಮ್ಮ ಅಲ್ಪಸಂಖ್ಯಾತರ ಬಾಂಧವರು ಸಹ ಎಲ್ಲರೂ ಅದನ್ನು ತಮಗೆ ಏನಾದರೂ ಒಂದು ಅನಾನುಕೂಲತೆ ಇದ್ದರೆ ಅಥವಾ ಏನಾದರೂ ಯೋಜನೆಗಳು ಬೇಕು, ಅದರ ಸಲಹೆ ಸೂಚನೆಗಳು ಬೇಕಾದರೆ ವಕ್ಫ್ನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಿರಲಿ, ಹಜ್ಜಿಗೆ ಹೋಗುವಂಥದ್ದು ಇರಲಿ, ಅಥವಾ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಿಗುವಂಥ ಸವಲತ್ತುಗಳಿರಲಿ, ಜೈನ್ ಸಮುದಾಯಕ್ಕೆ ಸಿಗುವಂಥ ಬಸ್ತಿ ಯೋಜನೆಗಳಲ್ಲಿ ಅಥವಾ ಡೆವಲಪ್ಮೆಂಟ್ ಯೋಜನೆಗಳಿರಲಿ, ಯಾವುದೇ ಒಂದು ಯೋಜನೆಗಳಿರಲಿ, ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸಿಗುವ ಯೋಜನೆಗಳು, ಅದಕ್ಕೊಂದು ಕೊರತೆಗಳಿಗೆ ಅವರು ಅದನ್ನು ಆ ವೇದಿಕೆಯನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಎಲ್ಲರೂ ಕೇಳ್ಕೊತೇನೆ. ಸರ್ಕಾರ ನಿಮ್ಮೊಂದಿಗಿದೆ. ತಾವು ಸರ್ಕಾರಕ್ಕೆ ತಮ್ಮ ಇದನ್ನು ಒಂದೇನಂತಾರೆ, ಸರ್ಕಾರ ನಿಮಗೆ ಅನುದಾನನೂ ಕೊಡುತ್ತೆ, ಜೊತೆಗೆ ಸಾಲದ ರೂಪದಲ್ಲಿಯೂ ಸಹ ನೀಡ್ತಾ ಇದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ, ಮತ್ತೆ ಮರಳಿ ಕೊಡಿ. ಅದನ್ನು ಮರಳಿ ಕೊಟ್ಟರೆ ಮತ್ತೆ ಮುಂದೆ ನಾವು ನಿಮ್ಮಿಂದನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋದು ಅಂತ ರೀತಿಯಲ್ಲಿ ನಾವು ಅದನ್ನು ಸಹ ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ. ಯಾವ ಜಿಲ್ಲೆಯಿಂದ ಮರುಪಾವತಿ ಜಾಸ್ತಿ ಆಗುತ್ತೋ ಆ ಜಿಲ್ಲೆಗೆ ಆ ಸ್ಕೀಮ್ಗಳನ್ನು ಮರುಪಾವತಿಯಲ್ಲಿ ನಾವು ಅಲ್ಲಿ 80% ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾಯಿದ್ದೀವಿ. ಸಾಕಷ್ಟು ಯೋಜನೆಗಳು. ಅದೇ ದೃಷ್ಟಿಯಲ್ಲೂ ಇವತ್ತು ಕಾಜೂರು ಈ ಕ್ಷೇತ್ರಕ್ಕೆ ಒಂದು ಬಂದಿದ್ದೇವೆ. ದರ್ಗಾ ಶರೀಫ್ನೂ ಒಂದು ಜಿಯಾರತನೂ ಆಗಿದೆ. ಅದರ ಜೊತೆಗೆ ಮೇಲೆ ನಮಾಜನ್ನು ಮಾಡ್ಕೊಂಡು ಅಲ್ಲಿನೂ ಎಲ್ಲ ಮಸೀದಿಯ ಆಡಳಿತ ಮಂಡಳಿ ಮತ್ತು ಇವರು ಆ ಸ್ಕೂಲ್ಗಳೂ ಇದ್ದಾವೆ. ಆ ಸ್ಕೂಲ್ಗಳ ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿ ನಡೀತಾ ಇದೆ, ಅವ್ರಿಗೇನಾದರೂ ತೊಂದರೆ ಇದೆ, ನಾವು ಮಸೀದಿಗಳಿದ್ದಾರೆ ತೊಂದರೆ ಎಲ್ಲವನ್ನು ನೋಡಿ ಸ್ವಲ್ಪ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರಿಗೆ ಬೇಕಾದ ಸವಲತ್ತುಗಳನ್ನ ಕೊಡಿಸುವ ನಿಟ್ಟಿನಲ್ಲಿ ಅಲ್ಲ ಇದ್ದಾನೆ. ಅವನು ಮನಸ್ಸು ಮಾಡಿದರೆ ಸಿಗುತ್ತೆ, ಎಲ್ಲವನ್ನೂ ಸಿಗುತ್ತೆ. ಸರ್ಕಾರವನ್ನು ಕೊಡೋಕ್ಕೂ ತಯಾರಿರ್ತದೆ, ಅವನು ಮನಸ್ಸು ಮಾಡೋದಿರ್ತದೆ. ಯಾಕಂತಂದರೆ ಈ ಒಂದು ದಿಶೆ ಒಳಗಡೆ ಕೆಲಸ ಮಾಡೋಕ್ಕೆ ಸರ್ಕಾರ ಅಧಿಕಾರ ತೊಗೊಂಡ ತಕ್ಷಣ ಮಹಾಮಾರಿ ಒಂದು ಪ್ರಳಯ ಇದನ್ನು ಪ್ರವಾಹ ಬಂತು. ಪ್ರವಾಹ ಆದ ತಕ್ಷಣ ಈಗ ಕರೋನಾ ಮಹಾಮಾರಿ ಬಂದಿದೆ. ಈ ಕರೋನಾ ಆಯಿತು, ಒಮಿಕ್ರಾನ್ ಅಂತ ಹೇಳ್ತಾ ಇದ್ದಾರೆ. ಆದರೂ ಸಹ ಎಲ್ಲ ದಿಶೆಯಲ್ಲಿ ನಾವೆಲ್ಲರೂ ಸಹ ಅಲ್ಲಾಹನ ಹತ್ರ ಒಂದು ಬೇಡ್ಕೊಳ್ಳೋಣಂತೆ. ಮಹಾಮಾರಿ ಅಂತ ಈ ಒಂದು ವೈರಸ್ಸನ್ನು ಓಡಿಸಿ ನಮ್ಮೆಲ್ಲರನ್ನು ಸೇಫಾಗಿ ಇರಲಿ. ನಾವು ಭಾರತ ನಂಬರ್ 1 ದೇಶ ರಾಷ್ಟ್ರ ಆಗಬೇಕು ಅಂತಂದರೆ ಮೋದಿಯವರ ಕನಸಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್. ಸಬ್ಕಾ ಪ್ರಯಾಸ್ ಅಂತಂದರೆ ಕೇವಲ ನಾವು ನಾಯಕರಷ್ಟೇ ಮಾಡಿದಾರಲ್ಲ, ತಮ್ಮ ಜನರಿಂದನೂ ಸಹ ಪ್ರಯಾಸ ಆಗೋದು. ಅದಕ್ಕೆಲ್ಲವನ್ನು ಕೂಡಿ ಇವತ್ತು ಕೆಲಸ ಮಾಡುವಂಥ ದಿಟ್ಟಿನಲ್ಲಿ ಮಾಡ್ತಾಯಿದ್ದೇವೆ. ತಮ್ಮಿಂದನೂ ಸಹ ನಾವು ಪತ್ರಕರ್ತರ ಮಾಧ್ಯಮದಿಂದ ಕೇಳ್ತಾ ಇದ್ದೀನಿ, ತಾವೂ ಸಹ ಈ ಹೆಲ್ಪ್ಲೈನ್ ನಂಬರನ್ನು ಉಪಯೋಗಿಸ್ಕೋಕೆ ಹೇಳಿ. ಮತ್ತು ಎಲ್ಲರ ಹೆಜ್ಜೆ ನಮ್ಮ ಅಭಿವೃದ್ಧಿ ಕಡೆಗೆ ಅನ್ನೋ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ. ಈಗ ನಾನು ನಮ್ಮ ಕ್ರೈಸ್ತ ಪಾದ್ರಿ ಅವ್ರ ಜೊತೆನೂ ಡಿಸ್ಕಸ್ ಮಾಡಿದೆ. ಅಲ್ಲಿಯ ಒಂದು ಅನಾನುಕೂಲತೆ ಏನಿದೆ, ಅವ್ರಿಗೇನು ಬೇಡಾಗಿದೆ, ಅವರು ಒಂದು ಸಮುದಾಯಕ್ಕೆ ಏನೇನು ಬೇಕಾಗಿದೆ. ನಮ್ಮ ಅಧ್ಯಕ್ಷರಿದ್ದಾರೆ, ಮಂಡಳದ ಅಧ್ಯಕ್ಷರಿದ್ದಾರೆ, ಅವರಾಯ್ತು, ಮಂಡಳದ ಪ್ರಧಾನ ಕಾರ್ಯದರ್ಶಿಗಳು ಜೈನ್ ಅವರಿದ್ದಾರೆ, ಅವರು ನಾವೆಲ್ಲರೂ ಸಹ ಸೇರಿ, ಆಮೇಲೆ ನನ್ನ ಜೊತೆ ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರು ಸಿರಾಜುದ್ದೀನು, ಅಜೀಜ್ ಭಾಯ್ ಅವರು, ಅಸ್ಗರ್ ಅವರು, ಇವರೆಲ್ಲರೂ ನಾವೆಲ್ಲ ಸೇರಿ ಎಲ್ಲ ಕಡೆನೂ ಒಂದು ಹೋಗಿ ವಿಸಿಟ್ ಮಾಡಿದರೆ ಅದೇ ಅವರಿಂದ ಬಂದಿದೆ. ಅವರು ಬೇಕಾಗಿರುವಂಥದ್ದು ಯೋಜನೆಗಳು ಸಾಕಷ್ಟು ಹೇಳಿದ್ದಾರೆ. ನಮ್ಮ ಕಾಲನಿ ಡೆವಲಪ್ಮೆಂಟ್ ಬಗ್ಗೆನೂ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಬಾಂಧವರಿಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸ್ವಲ್ಪ ಕೊಡಬೇಕು ಅಂತ ಹೇಳಿದ್ದಾರೆ. ವಿದ್ಯಾಭ್ಯಾಸ ಯಾಕಂದರೆ ವಿದ್ಯಾಭ್ಯಾಸ ಅದರ ಜೊತೆಗೆ ಉದ್ಯೋಗ ಇವೆರಡನ್ನೂ ಕೊಟ್ಬಿಟ್ರೆ ಸಾಕು, ಅದನ್ನು ಮಾಡೋದಿಲ್ಲ. ಯಾಕಂದರೆ ಸ್ಕಿಲ್ ಡೆವಲಪ್ಮೆಂಟ್ ಬಹಳ ಇದೆ ನಮ್ಮಲ್ಲಿ. ಅದಕ್ಕೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಸಾಕಷ್ಟು ಯೋಜನೆಗಳಿದ್ದಾವೆ. ಆ ಯೋಜನೆ ಮತ್ತು ಸ್ಟೇಟ್ ಗೌರ್ಮೆಂಟಿನ ಯೋಜನೆಗಳನ್ನೆಲ್ಲವನ್ನು ಅನುಷ್ಠಾನಕ್ಕೆ ತಗೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೇವೆ. ಇದು ಸಫಲ ಆಗುತ್ತದೆ. ಎಲ್ಲರೂ ಈಗ ಮೊದಲಿನ ಹಾಗೆ ಇಲ್ಲ, ಎಲ್ಲರೂ ಈಗ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಕೊಂಡೆಲ್ಲ ಕೆಲಸ ಮಾಡುವಂಥ ದೃಷ್ಟಿಯಲ್ಲಿ ಮಾಡ್ತಾರೆ. ಧನ್ಯವಾದ. ವಿಶೇಷ ಯೋಜನೆ ಅಂತಂದರೆ ಇನ್ನೂ ಅದನ್ನು ಅವ್ರಿಗೆ ಬೇಕಾದದ್ದನ್ನು ತೆಗೆದುಕೊಂಡು ಮಾಡಿದ್ದೇವೆ, ಪ್ಯಾಕೇಜನ್ನು ಮಾಡಿದ್ದೇವೆ. ಸುಮಾರು ಈಗ ನಾವು 500 ಕೋಟಿವರೆಗೆ ಕೇಳುವಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲಿಗೆ? ಪೂರ್ತಿ ಕರ್ನಾಟಕದಲ್ಲಿ. ವಿಶೇಷವಾಗಿ ಇಲ್ಲಿ ಅವ್ರಿಗೀಗ 50 ಜನರ ಮಹಿಳೆಯರಿಗೆ ಕೊಡುವಂಥದ್ದು ಯೋಜನೆಗಳಿತ್ತು, ಅದನ್ನೀಗ 100 ಜನರಿಗೆ ಏರಿಸುವಂಥದ್ದಾಗಲಿ. ನಮ್ಮ ನಾಯಕರಾದಂಥ ಅಭಿವೃದ್ಧಿ ಹರಿಕಾರರೇ ಅವರು, ಹರೀಶ್ ಪುಂಜಾ ಅವರು, ಅವ್ರಿಗೆ ಅವ್ರ ಜೊತೆನೂ ಒಂದು ಸ್ವಲ್ಪ ಸಮಾಲೋಚನೆ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ನಕ್ಷೆಯನ್ನು ಮಾಡಬಹುದು ಎಲ್ಲ ಮಾಡಿ. ತಾಲೂಕಿಗೂ ವಿಶೇಷ ಬೇಡಿಕೆ ಇದೆ, ಅದರ ಜೊತೆಗೆ ದಕ್ಷಿಣ ಕನ್ನಡಕ್ಕೂ ವಿಶೇಷ ಬೇಡಿಕೆ ಎಲ್ಲ ಕಡೆಯೂ ಇದೆ. ಕರ್ನಾಟಕದಲ್ಲಿ ಇರುವ ಅಲ್ಪಸಂಖ್ಯಾತರ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ನಮ್ಮ ಭಾರತ ದೇಶದ ನಂಬರ್ 1 ಸ್ಥಾನಕ್ಕೆ ತರುವಂಥದ್ದು ಕೆಲಸ ಮಾಡ್ತೇವೆ. ಉಜಿರೆಯ ಚಾರ್ಮಡಿ ರಸ್ತೆ ಬಳಿ ಕೆ ಮೋಹನ್ ಕುಮಾರ್ ಮಾಲಕತ್ವದ ಲಕ್ಷ್ಮಿ ಇಂಡಸ್ಟ್ರೀಸ್ನ ಕನಸಿನ ಮನೆಯ ಶುಭಾರಂಭವು ಡಿಸೆಂಬರ್ 26ರಂದು ನಡೆಯಿತು. ಡಿ ಹರ್ಷೇಂದ್ರ ಕುಮಾರ್ ಅವರು ಕನಸಿನ ಮನೆಯನ್ನ ಉದ್ಘಾಟಿಸಿ ಸಂಸ್ಥೆಗೆ ಶುಭ ಹಾರೈಸಿದ್ರು. ನಾವು ಒಂದು 35 ವರ್ಷದ ಹಿಂದೆ ಒಮ್ಮೆ ಉಜಿರೆ ಹೇಗಿತ್ತು ಅಂತ ಹೇಳುವ ಬಗ್ಗೆ ಒಂದು ಅವಲೋಕನ ಮಾಡಬೇಕಾಗ್ತದೆ. ಅದಕ್ಕೆ ಉಜಿರೆ ಬೆಳೆಯುವುದಕ್ಕೆ ಸಾಕ್ಷಿಗಳಾಗಿ ಇಲ್ಲಿ ಎಲ್ಲರೂ ಎದುರುಗಡೆ ಕೂತಿದ್ದಾರೆ. ಒಬ್ರು ಮೋಹನ್ ಶೆಟ್ಟಿಗಾರ್, ಶೆಣೆ ಅವರು, ಸಂಧ್ಯಾ ಟ್ರೇಡರ್ಸ್ನ ಯಜಮಾನರು ಮತ್ತು ಅವರ ಮನೆಯವರು, ಮತ್ತೆ ಇಲ್ಲಿ ಶಿವ, ಇವರೆಲ್ಲ ಬಂದು, ಮತ್ತೆ ಬಾಳಿಗರು ಇಲ್ಲೆಲ್ಲ ಬಂದ ಉದ್ಯೋಗ ಮತ್ತೆ ವ್ಯವಹಾರವನ್ನ ಶುರು ಮಾಡಿ
ಅದರ ಬೆಳವಣಿಗೆಯಲ್ಲಿ ಅವರು ಅದರ ಪಾಲ್ದಾರರು ಅಂತ ನಾನು ಹೇಳ್ತೇನೆ. ಮೋಹನನ ತಂದೆಯ ವಿಷಯದಲ್ಲಿ ನಾನು ಒಂದು ಮಾತಾಡಬೇಕು. ಆ ವ್ಯಕ್ತಿ ತಮಿಳುನಾಡಿಂದ ಬಂದವರು. ತಮಿಳುನಾಡಿಂದ ಆಗ ಬಾಹುಬಲಿ ಸಾಗಾಟದ ಸಂದರ್ಭದಲ್ಲಿ ಬಹಳಷ್ಟು ನಾವು ತಮಿಳಿಯರನ್ನ ನಾವು ತಮಿಳುನಾಡಿಂದ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೇವೆ. ಯಾಕೆಂದ್ರೆ ಅವರನ್ನು ನಾವಾಗ ಕಲ್ಲು ಕುಟ್ಟಿಗಳು ಅಂತ ಹೇಳುದು. ಮತ್ತೆ ಕಲ್ಲಲ್ಲಿ ಕೆಲಸ ಮಾಡುವಂತ ಒಂದು, ಯಾಕಂದ್ರೆ ನೋಡ್ಲಿಕ್ಕೆ ಸಪೂರ ಇದ್ರು ಕೂಡ ಅವ್ರ ಹತ್ರ ಸ್ಟ್ಯಾಮಿನಾ ಜಾಸ್ತಿ. ಅವರು ಇಲ್ಲಿಗೆ ಬಂದ್ರು. ಆ ನಂತರ ಇಲ್ಲಿ ಎಲ್ಲ ನಿಮ್ಮ ಕಾರ್ಕಳ ತಾಲೂಕು ಸುತ್ತಮುತ್ತ ಬಹಳ ಜನ ಇದ್ದಾರೆ, ಅವರು ಈ ಕಡೆ ಎಲ್ಲ ಇದ್ದಾರೆ. ರಾಜು ಇಲ್ಲಿಗೆ ಬಂದು DMCಗೆ ಅವನಿಗೂ ಕನೆಕ್ಷನ್ ಇತ್ತು. ಸೊ ಅವನು ಒಂಥರ ಕ್ರಿಯೇಟಿವ್. ಅವನು ಏನಾದ್ರೂ ಒಂದು ಮಾಡಿದ್ರೆ ಅದೊಂದು ಡೋರ್ ಫ್ರೇಮ್ ಮಾಡ್ಬೇಕಲ್ವಾ ರಾಜು ಅಂತ ಹೇಳಿದ್ರೆ ಅವನದನ್ನು ಮಾಡಿ ಅದನ್ನೆಲ್ಲ ಒಂದು ರಿಸರ್ಚ್ ನಮ್ಮಲ್ಲಿ ಆಗಿದೆ ತುಂಬಾ. ನಾವು ಅದಕ್ಕೆ ಅವನಿಗೆ ಸಪೋರ್ಟ್ ಕೊಟ್ಟಿದ್ದೇವೆ. ಒಂದು ಕಡೆ ನೀವು ಹೇಳ್ತೀರಿ 90%, 90-95% ತೆಗೆದವರು ಎಲ್ಲ ಕಡೆ ಹೋಗಿ ಉದ್ಯೋಗಕ್ಕೆ ಸೇರಿದ್ದಾರೆ. ಉದ್ಯೋಗದಲ್ಲಿ ಈಗ 80-90 ಸಾವಿರ, 1 ಲಕ್ಷ ಸಂಬಳ ಸಿಕ್ಕಿರ್ಬೋದು. ಆದ್ರೆ ಈ ಪುಣ್ಯಾತ್ಮ ಬಹುಶಃ ಜಾಸ್ತಿ ಕಲ್ತಿದ್ರೆ ಇಲ್ಲಿ ಅದು ಕೆಲಸಕ್ಕೆ ಸೇರ್ತಿದ್ನೋ ಏನೋ. ಅವನು SSLC 8ನೇ ಕ್ಲಾಸು ಪಾಸ್ ಆಗಿದ್ದಾನಂತ ಹೇಳ್ತಾನೆ. ಇನ್ನು ಮಾಸ್ಟರ್ ಹತ್ರ ಕೇಳ್ಬೇಕು ಏನೋ. ಅವನು ಈ ರೀತಿಯ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾನಂತ ತಿಳ್ಕೊಳ್ಳಿ ಏನು ಅವನ ಹತ್ರ ಕರ್ತೃತ್ವ ಶಕ್ತಿ ಇದೆ ಅಂತ. ಇನ್ನೊಂದು ಸಂತೋಷ ಏನು ಅಂದ್ರೆ, ಯಾವಾಗಲೂ ಸರ್ಕಾರದಲ್ಲಿ ಹೇಳ್ತದೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಿದ್ರೆ ಕೆಲಸ ಸಿಗುತ್ತೆ ಅಂತ. ಇವರು ಗೌಪ್ಯವಾಗಿ ಗುಟ್ಟಿನಲ್ಲಿ ಆ ಸಂಸ್ಥೆಯನ್ನು ಬೆಳೆಸಿದ್ದಾರೆ. 188 ಜನಕ್ಕೆ ಉದ್ಯೋಗ ಕೊಟ್ಟದ್ದು ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಳ್ಬೇಕು. ಯಾರ ಮನೆಯಲ್ಲಿ ಯಾರೇ ವ್ಯವಸ್ಥೆಯಲ್ಲಿ 10-20 ಜನರ ಒಳಗೆ ಜನ ಅಲ್ಲದೆ 106 ಜನಕ್ಕೆ ಒಂದು ರೂಫಿನ ಅಡಿಯಲ್ಲಿ ಕೆಲಸ ಕೊಟ್ಟದ್ದು ಇಲ್ಲ ಅಂತ ನನ್ನ ಅನಿಸಿಕೆ. ಇವರು 188 ಕುಟುಂಬಗಳಿಗೆ ಒಂದು ಉದ್ಯೋಗ ಕೊಟ್ಟು ಆ ಕುಟುಂಬ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅದರಿಂದ ಹೆಚ್ಚು ನಾನು ಏನು ಹೇಳಲಿಕ್ಕಿಲ್ಲ. ನಂತರ ಬರೋಡಾದ ಉದ್ಯಮಿ ಶಶಿಧರ ಶೆಟ್ಟಿ ಗುರುವಾಯನ್ಕೆರೆ ಮಾತನಾಡಿ, ಇಷ್ಟೊಂದು ದೊಡ್ಡ ಉದ್ಯಮ ಬೆಳ್ತಂಗಡಿ ತಾಲೂಕಿನಲ್ಲಿ ಬೇರೊಂದಿಲ್ಲ ಎಂದ್ರು. ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಯಾನೆ ನೆಕ್ಕದುಂಬೋದೆ ಕಾರ್ಯಕ್ರಮ ಬಂದಾಗ SDM ಸಂಸದ ಶ್ರೀತಾ ಯಶವರ್ಮೇರೊಂಜಿ ಪಾತ್ರ ಪಂಡಿದಿರ್ತೇವೆ. ಉಜಿರೆ ಬಾರಿ ಪೊರ್ಲ ಅವಡು ಸುಂದರ ಉಜಿರೆದ ಕಲ್ಪನೆ ಅವಡು ಅಂಚನೆ ಉಜಿರೆ ಬಾರಿ ಪೊರ್ಲ ಅವರು ಇನಿ ಲಕ್ಷ್ಮಿ ಇಂಡಸ್ಟ್ರಿದ ಶೋರೂಮ್ದ ಉದ್ಘಾಟನೆ ಆದ ಈ ಉದ್ಘಾಟನೆದ ಒಟ್ಟಿಗೂ ಸುಂದರ ಉಜಿರೆದ ಕಲ್ಪನೆಗೆ ಚಾಲನೆ ಕೊಡ್ತು ಪಂಡದೆ ಇಲ್ಲಿ ಬಾರಿ ಸಂತೋಷ. నేను దాయ పంపాను పండుందండ ನಮ್ಮ ಈ ಕಿನ್ನೆ ಊರುಡು ಮಲ್ಲ ಅದ್ರ ಕುದುರೆ ಕನಸಿನ ಮನೆ ಕಿನ್ನೆ ಊರುಡು ಮಲ್ಲ ಕಲ್ಪನೆ ಮಲ್ಪನೆ ಮಲ್ಲ ಸಾಹಸ ಕೈ ಪಾಡ್ಲೇಕ ಒಂಜಿ ಉದ್ಯಮ ಅವರನ್ನ ಆಯ್ತು ಇರೋಡು ಮಸ್ತ್ ಪರಿಶ್ರಮ ಇಪ್ಪುಡು ಮೇರೆ ಪಪ್ಪ ಮಂತೊಂದು ಬರ್ತಿದ್ದ ಉದ್ಯೋಗನು ಇನಿ ಮಗೆ ಒಕ್ಕಾಕನ ಮಾತ ಮೆಕ್ಕಿಪಲಯ ಸೇರೊಂದು ಒಂದು ಪೊರ್ಲದ ಶೋರೂಮ್ ಅಂತ ಇರೋದಾಂಡ ಲಕ್ಷ್ಮಿ ಮೋಟರ್ನ ಉದ್ಯೋಗ ದಿನ ಸಾರ್ಥಕದ ದಿನ ಅನ್ಪನ್ಯಾರೆ ಈಗ ಬಾರಿ ಸಂತೋಷ ಉಂಟು. ಇಂಜಿ ಈ ಮಂಚಿನ ಉದ್ಯೋಗ ಒಂದು ನನಾತು ಕೊಳೆಯೋಡು ಪಂಡೆ ಯಾನಂದಿ ಬೆಳ್ತಂಗಡಿ ತಾಲೂಕು ನೆಕ್ಕು ತುಂಬ ಇಂಡಸ್ಟ್ರಿ ಹೋದಿದ್ದು ಉಬ್ಬರದ ಅನ್ಕೊಂಡು ಫುಡ್ ಇಂಡಸ್ಟ್ರಿ ಆಗ್ತದೆ ಅವಳ ಒಂದು ನಮ್ಮ ಬೆಳ್ತಂಗಡಿ ಒಂದು ಮಾದರಿ ಒಂದು ಇಂಡಸ್ಟ್ರಿ ಆಗ್ತದೆ ಉಂಟ ಬಾರಿ ಫುಡ್ ಮನ್ಪನ ಅಂಚಿತನ ಸಾಧಾರಣ 100 ಜನ ಬೇರೆ ದಾಖಲೆ ಕೆಲಸ ಮನ್ಪೇರು ಅವು ಫುಡ್ನಿಂದ ಅಂಡ ಬೆಳ್ತಂಗಡಿ ತಾಲೂಕು ಈತ ಮಲ್ಲ ಒಂದು ಶೋರೂಮ್ ಮೆಟ್ರೋ ಸಿಟಿಲ ಇಜ್ಜಿನ ಪಂಪನ ಪಾತ್ರದ ಒಟ್ಟು ಲಕ್ಷ್ಮೀ ಮೋಹನ್ ಗೊತ್ತಾಗ ತಂಡದ ಅಭಿನಂದನೆ ಕೊರೊಂದು ನನಾಂತೆ ಕ್ಷೇತ್ರದ ಆರಂಭಿಕ ಆಶೀರ್ವಾದ ಇಪ್ಪಡೆ.
ಉದ್ಯಮಗಳು ಬೆಳೆಯಲು ಬೇಕಾದ ಸರ್ವ ರೀತಿಯ ಸಹಕಾರವನ್ನ ಈ ಕ್ಷೇತ್ರದ ಶಾಸಕನಾಗಿ ಮಾಡುತ್ತೇನೆ ಎಂದು ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾರ್ ಅವರು ನುಡಿದರು. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆದ ಪ್ರಾರಂಭೋತ್ಸವ ಅಬ್ದುಲ್ ಕಲಾಂ ಬಂದಂಚಿತನ ಪಾತ್ರ ಕನಸುನು ಕನ ಕಟ್ಟೋಡು ಆ ಕನ ನಮನೆ ನಿದ್ರೆ ಮಲ್ಪರೆ ಬುಡನ್ನಂಚಿತನ ಕನನ ನಮ ಕಟ್ಟೋಡು ಒಂದು ಅಬ್ದುಲ್ ಕಲಾಂ ಮೇರೆ ಬಣ್ಣದಿದ್ದೇವೆ. ಪ್ರಾಯಶಃ ಕರಿನ 30 ವರ್ಷದಿಂಚಿ ಲಕ್ಷ್ಮೀ ಗ್ರೂಪದ ಮೋನಣ್ಣನ ಆ ಕನತ ಒಂದು ಇಂಡಸ್ಟ್ರಿ ಇನಿ ಉಜಿರೆಗೆ ಕನಸಿನ ಮನೆದ ರೂಪಡು ಇನಿ ಸಾಕಾರ ಆತನ ಹರ್ಷಣ್ಣನ ಹಿರಿಯಕಲ್ನ ಆಶೀರ್ವಾದದ ಮೂಲಕ ಇನಿ ಉದ್ದೀಪನ ಆತನ ಬಂದ್ರೆ ಭಾರಿ ಸಂತೋಷನ ಈ ಸಂದರ್ಭಡು ಪಡೆಯೊಂದಿಲ್ಲ. ಪ್ರಾಯಶಃ ಇನಿ ನಮ್ಮ ಇಂಜಿನಿಯರ್ ನಕಲ ಆರ್ಕಿಟೆಕ್ಟ್ ಪ್ಲಾನ್ ತೂನಾಗ ದನಿಕ್ಲೆ ನಂಗ್ಲೆ ಎಂಗ್ಲೆ ಪೂರ ಇಲ್ಲಿ ಕಟ್ಟೋಡು ಒಡೆಡ್ಡ ಇಂಜಿನಿಯರಿಂಗ್ ಪ್ಲಾನ್ ಒಂದು ಪೇರು ಅಂಡ ಇನಿ ಲಕ್ಷ್ಮೀ ಗ್ರೂಪದ ಕನಸಿನ ಮನೆಗೆ ಬರ್ತದೆ. ಮೂಲ ತೂಯಿನಂಚಿನ ದಾರಂದ ಬಾಗಿಲು ಮುಂದುಂಜಿ ತೂಯಿನಂಚಿನ ಕಣ್ಣಿನ ತೂನಗನೆ ಹೆಂಗೊಂದು ಇಲ್ಲು ಕಟ್ಟೋಡು ಬಂದ್ಪುನಂಚಿನ ನೆನಪುನ ಇಲ್ಲು ಕಟ್ಟೋಡು ಬಂದ್ಪುನಂಚಿನ ಭಾವನೆಯನ್ನು ಮೂಡಿಸೋನಂಚಿನ ಕನಸಿನ ಮನೆದ ನಿರ್ಮಾಣದ ಕೆಲಸನೇ ಇನಿ ನಮ್ಮ ಲಕ್ಷ್ಮೀ ಗ್ರೂಪದ ಮೋನಣ್ಣೆ ಒಂದು ಖಾಲಿ ಉಜಿರೆ ಗ್ರಾಮಗತ್ತೆ ಒಂದು ಇಡೀ ಪ್ರಾಯಶಃ ಒಂದು ಕಂಡಿ ದಾರಂದದ ಶೋರೂಮು ಈತು ಪೊರ್ಲುದ ಶೋರೂಮು ಇಡೀ ದೇಶ ನಾಡಿನದ ದಿಕ್ಕನ್ನು ನಾನು ಈ ಸಂದರ್ಭ ಹೆಮ್ಮೆಡಿ ಸಂತೋಷ ಬಂದ್ರೆ ಸಂತೋಷ ಪಡೆಪ ಆ ರೀತಿದ ಒಂಜಿ ಉದ್ಯಮನ ಇನಿ ನಮ್ಮ ತಾಲೂಕು ನಮ್ಮ ಉಜಿರೆಡೆ ಇನಿ ಲೋಕಾರ್ಪಣೆನೆ ಕೈಗೊಂಜಿ ಪ್ರಾರಂಭನ ಕೊರ್ನಂಚಿನ ಲಕ್ಷ್ಮೀ ಗ್ರೂಪದ ಮಾಲಕರೇನಿಂಚಿನ ಮೋನಣ್ಣಗೆ ಹೃದಯ ತುಂಬಿನಂಚಿನ ಅಭಿನಂದನೆ ಈ ಸಂದರ್ಭ ಕೊರ್ರೆ ಭಾರಿ ಸಂತೋಷ ಈ ಸಂದರ್ಭ ಪಡೆದ. ಉದ್ಯಮಲ್ಲಿ ಬೆಳೆಯಂದಾಂಡ ಪೇಟೆ ಬೆಳೆ ಉಂಟು, ಆ ತಾಲೂಕು ಬೆಳೆ ಉಂಟು. ಈಚಿನ ಉದ್ಯಮ ನಮ್ಮ ತಾಲೂಕು ಏತ್ಲ ಬಾವಡು. ಪ್ರಾಯಶಃ ನಮ್ಮ ಕೊರೋನಾ ಬತ್ತನ ಸಂದರ್ಭಡು ಇಳಂತಿಲ ಗ್ರಾಮಡು ಒಂಜಿ ಸಚಿನ್ ಬೇಕರಿ ದಕ್ಕಲು ಒಂಜಿ ಫುಡ್ ಇಂಡಸ್ಟ್ರೀಸ್ ಮಲ್ಪೆ. ಆ ಫುಡ್ ಇಂಡಸ್ಟ್ರಿ ಕೊರೋನಾದ ಸಂದರ್ಭಡು ಬ್ರೆಡ್ ಬಾರಿ ಅಭಾವ ಬತ್ತನ ಸಂದರ್ಭಡು ಸಚಿನ್ ದಾರ್ ಯೋಚನೆ ಮಲ್ಪರೆ ಒಂಜಿ ಬ್ರೆಡ್ ಮಲ್ಪರೆ ಶುರು ಮಲ್ಪುಗ ಅಂತ. ಆದ್ರೆ ನಮಗೆ MBA ಆತನಂಚಿನ ಒಂಜಿ ಯುವಕಿ ಸಚಿನ್ ಆ ಬ್ರೆಡ್ ಇಂಡಸ್ಟ್ರಿ ಶುರು ಮಾಡ್ತದೆ ಕೊರೋನಾದ ಸಂದರ್ಭಡು ಇನಿ ಫುಡ್ ಬೋಡಪ್ನ ಪ್ರತಿ ಇಂಡಸ್ಟ್ರಿನ ಪ್ರತಿ ಐಟಮ್ ಎಲ್ಲ ಮಾಡ್ತದೆ. ಇನಿ ಒಂದು 150 ಜನಕ್ಕೆ ಉದ್ಯೋಗನ ಇಳಂತಿಲದ ಒಂದು ಗ್ರಾಮ ಕೊರಪನಂಚಿನ ವ್ಯವಸ್ಥೆ ಸಚಿನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಗ್ತದೆ. ಇನಿ ಮೋನಣ್ಣನ ನೇತೃತ್ವ ಇನಿ ಮೂಲ 250 ಜನನ್ನ ಸುಮಾರು 30 ವರ್ಷಕ್ಕೆ ಉದ್ಯೋಗ ಕೊರಪನಂಚಿನ ವ್ಯವಸ್ಥೆ ಆಗ್ತದೆ. ಇಂಚಿನ ಅನೇಕ ಉದ್ಯಮ ಮೂಲ ಬೆಳೆಯುವುದು ಆ ಉದ್ಯಮ ಬೆಳೆಯರೆ ಈ ಕ್ಷೇತ್ರದ ಶಾಸಕ ಆ ರೀತಿಯ ಸಹಕಾರ ಕೊಂಡ ಖಂಡಿತವಾದ ಸಹಕಾರ ಕೊರಪನಂಚಿನ ಕೆಲಸ ಈ ಕ್ಷೇತ್ರದ ಶಾಸಕ ಮಲ್ಪೆ ಇತ್ತ ತಾನೇ ನಮ್ಮ ಉಜಿರೆದ ನಿಂಡಿ ಕಲ್ಲಿಡು ಇಂಡಸ್ಟ್ರಿಯಲ್ ಏರಿಯಾ ಮಲ್ಪಡು ಬಂದಂಚಿನ ದೃಷ್ಟಿ ಪ್ರಸ್ತಾವನೆ ಕೋರ್ತುಂಡು. ಸುಮಾರು 100 ಎಕರೆ ಜಾಗನೆ ಇನಿ ಅಲ್ಪ ತೂತುಂಡು ಅಲ್ಪ ಒಂಜಾತ್ ಇಂಡಸ್ಟ್ರಿಗೆ ಬೋಡಾಪನಂಚಿನ ಉದ್ಯಮ ಮಲ್ಪರೆ ಪ್ರಾರಂಭ ಮಲ್ಪರೆ ಅವ್ರೊಂದು ಅವಕಾಶ ಮಲ್ತು ಕೊರ್ಪುಂಡು. ನಮ್ಮ ಊರದ ಒಂಜಾತ್ ಜನ ದುಂಬ ಬರ್ತದೆ ಅಲ್ಪ ಒಂಜಿ ಉದ್ಯಮನ ಪ್ರಾರಂಭ ಮಲ್ತಂಡ ನಮ್ಮ ಕ್ಷೇತ್ರದ ಮಸ್ತ್ ಜನಕ್ಕೆ ನಮ್ಮ ಮೋನಣ್ಣನ ಲೆಕ್ಕನ್ನೇ ಉದ್ಯೋಗ ಸೃಷ್ಟಿ ಮಲ್ಪರೆ ಸಾಧ್ಯ ಆಪುನು. ಐಕ್ಲ ನಿಕ್ಲೆಗೆ ಈ ವೇದಿಕೆದ ಮೂಲಕ ಆಹ್ವಾನ ಕೊರ್ಪೆ ನಮ್ಮ ಉಜಿರೆಡ್ಲ ಒಂಜಾತ್ ಮಲ್ಲ ಇಂಡಸ್ಟ್ರಿ ಅಲ್ಲಿ ಏರಿಯಾ ಆದ್ರೆ ಒಂಜಾತ್ ಜನಕ್ಕೆ ಉದ್ಯೋಗ ಸೃಷ್ಟಿ ಆಪನಂಚಿನ ವ್ಯವಸ್ಥೆಯಲ್ಲಿ ಆವಡು ಬಂದಂಚಿನ ಕಲ್ಪನೆ ಒಂದು ಪ್ರಾಯಶಃ ಇನಿ ಮೋನಣ್ಣನ ಒಂಜಿ ಉದ್ಯಮದ ಶೀಲತೆ ಆರು ಒಂಜಿ ಪಕ್ವವಾಯಿನ ಚಿನ್ನ ವ್ಯಕ್ತಿ ಐಟ್ ನನ್ನ ಪಕ್ವ ಆದ್ ಪಕ್ವತೆ ಎರಡು ಉಂಡು. ಹರ್ಷಣ್ಣ ಬಂಡೇರು ಒಂಜಿ ಇಂಜಿನಿಯರ್ ಆ ರೀತಿ ಯೋಚನೆ ಮಲ್ಪಡ ಯೋಚನೆ ಅನುಭವದ ಆಧಾರ ಆರೇನಿ ಮಲ್ಕೊಂಡು ಬೈದೆ. ಈ ಸಂಸ್ಥೆಯಲ್ಲಿ ಗೃಹ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ರೀತಿಯ ಸಿಮೆಂಟ್, ಸ್ಟೀಲ್ ಮತ್ತು ಫೈಬರ್ನಿಂದ ಆಧುನಿಕ ತಂತ್ರಜ್ಞಾನದೊಂದಿಗೆ ತಯಾರಾದ ಪೀಠೋಪಕರಣಗಳು ಲಭ್ಯವಿದೆ.
ಬೆಳ್ತಂಗಡಿ ನ್ಯಾಯಾಲಯದ ಸಂಕೀರ್ಣದಲ್ಲಿ ಜಿಲ್ಲಾ ನ್ಯಾಯಾಂಗ, ಲೋಕೋಪಯೋಗಿ ಇಲಾಖೆ ದಕ್ಷಿಣ ಕನ್ನಡ ಹಾಗೂ ಬೆಳ್ತಂಗಡಿ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಿರ್ಮಾಣಗೊಂಡ ಬೆಳ್ತಂಗಡಿ ವಕೀಲರ ಭವನದ ಉದ್ಘಾಟನಾ ಸಮಾರಂಭವು ಡಿಸೆಂಬರ್ 28ರಂದು ನಡೆಯಿತು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರು ಭವನವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಿವಿಲ್ ವ್ಯಾಜ್ಯಗಳು ಬಡವರಿಗೆ ಶಾಪವಾಗಿ ಪರಿಣಮಿಸುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಬಟ್ ಬಂಧುಗಳೇ, ಒಂದು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಸರ್ಕಾರ ಮ್ಯಾಕ್ಸಿಮಮ್ ಕೋಆಪರೇಟ್ ಮಾಡ್ತಾ ಇದೆ ಜುಡಿಷಿಯರಿಯ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಆದ್ರೂ ಯಾಕೆ ಈ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ? 3 ಕೋಟಿ ದೇಶದಲ್ಲಿ ಕೇಸಸ್ ಪೆಂಡಿಂಗ್ ಇದೆ. ಏನು ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ಫಂಡಮೆಂಟಲಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ರಪೋರ್ಷನೇಟ್ ಆಗಿ ಜಡ್ಜಸ್ ನಂಬರ್ ಕಮ್ಮಿ ಆಗ್ತಾ ಇದೆ. ಆದ್ರೂ ಫಂಡಮೆಂಟಲಿ ಸಮಥಿಂಗ್ ಇಸ್ ರಾಂಗ್ ಇನ್ ಅವರ್ ಪ್ರೊಸೀಜರ್. ನಾನು ಮೊನ್ನೆ ಹೈದರಾಬಾದ್ ಅಲ್ಲಿ ಒಂದು ಮಾತಾಡೋ ಅವಕಾಶ ನನಗೆ ಬಂತು. ನಾವು ಕೊಲೋನಿಯಲ್ ಸಿಸ್ಟಮ್ ಅನ್ನು ಫಾಲೋ ಮಾಡಿದ್ದೆ ಕಾರಣನಾ ಅಂತ ನನಗೆ ಭಯ ಆಗ್ತಾ ಇದೆ. ಯಾಕಂದ್ರೆ ಜಸ್ಟ್ ಇಮ್ಯಾಜಿನ್ ಎ ಸಿಚುವೇಶನ್. ಒಂದು ಸಿಂಪಲ್ ಮನಿ ಸೂಟ್, ಒಂದು ಡಿಗ್ರಿ ಆಯ್ತು. ಡಿಗ್ರಿ ಹಾಕ್ಲಿಕ್ಕೂ ಅದಕ್ಕೆ ಆ ಡಿಗ್ರಿ ಒಂದು ಆರ್ಡರ್ 7 ನಿಂದ ಹಿಡಿದು ಯಾವ ಆರ್ಡರ್ ಎಲ್ಲ ಆರ್ಡರ್ ತನಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರು ಒಂದು ಎಲ್ಲಾ ಸೆಕ್ಷನ್ ಅಲ್ಲಿ ಒಂದೊಂದು ಅಪ್ಲಿಕೇಶನ್ ಹಾಕ್ತಾರೆ. ಈ ಇನ್ವೆಂಟ್ರೀಸ್ ಅಂತ ಒಂದು ಪ್ರೊವಿಷನ್ ಇದೆ. ಆರ್ಡರ್ 12 ನ ಯಾವ್ದದು? ಆರ್ಡರ್ 11 ಇಫ್ ಐ ಆಮ್ ರೈಟ್. ಅದು ಬರೇ ಯೂಸ್ ಮಾಡೋದು ಸೌತ್ ಕೇಂದ್ರದಲ್ಲಿ ಮಾತ್ರ ಆರ್ಡರ್ ಅನ್ನು. ಮತ್ತೆ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ನೋಡಿದ್ದೇನೆ, ಎಲೆಕ್ಷನ್ ಮ್ಯಾಟರ್ಸ್ ಅಲ್ಲೆಲ್ಲ ಹಾಕುದು ನೋಡಿದ್ದೇನೆ, ಅಥವಾ NCLAT ಮ್ಯಾಟರ್ಸ್ ಅಲ್ಲಿ ಹಾಕುದು ನೋಡಿದ್ದೇನೆ. ಮತ್ತೆ ಸೌತ್ ಕೇಂದ್ರದವರೇ ಹೆಚ್ಚಾಗಿ ಹಾಕೋದು ಆ ಒಂದು ಪ್ರೊವಿಷನ್ ಇನ್ವೆಂಟ್ರೀಸ್. ಅಂದ್ರೆ ಸಮಥಿಂಗ್ ಇಸ್ ಫಂಡಮೆಂಟಲಿ ರಾಂಗ್. ಈಗ ಫಾರ್ ಎಕ್ಸಾಂಪಲ್ ಒಂದು ಲ್ಯಾಂಡ್ ಲಾರ್ಡ್ ಟೆನೆಂಟ್ ಇಶ್ಯೂ, ಟೆನೆನ್ಸಿ ಇಸ್ ಅಡ್ಮಿಟೆಡ್, ಅದಕ್ಕೆ ಒಂದು ಪ್ಲೇಟ್ ಅಥವಾ HRC ಪಿಟಿಷನ್, ಅದಕ್ಕೆ ಒಂದು ಅಬ್ಜೆಕ್ಷನ್, ಅದರ ಮೇಲೆ ಎವಿಡೆನ್ಸ್, ಅದರ ಮೇಲೆ ಆರ್ಡರ್ಸ್, ಅದರ ಮೇಲೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಅದರ ಮೇಲೆ ಆರ್ಡರ್ 21 ಎಕ್ಸಿಕ್ಯೂಷನ್. ಆ ಎಕ್ಸಿಕ್ಯೂಷನ್ ಆರ್ಡರ್ 21 ನಲ್ಲಿ ಬಹುಶಃ 104 ಸಬ್ ರೂಲ್ಸ್ ಇದೆ. ಒಂದು ಡಿಗ್ರಿ ಇದೆ, ಅದಕ್ಕೆ 104 ಸಬ್ ರೂಲ್ಸ್. ಆ 104 ಐಎ ಹಾಕಿ ಬಿಡ್ತೀರಾ ನೀವು. ಅಚ್ಚಾ, ಯಾವಾಗಲೂ ಅದು ಡಿಗ್ರಿ ಫೈನಲ್ ಸ್ಟೇಜ್ಗೆ ಬರುವಾಗ ಆರ್ಡರ್ 21 ರೂಲ್ 97 ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಬಿಡ್ತೀರಾ. ದಟ್ ಹ್ಯಾಸ್ ಟು ಬಿ ಅಗೇನ್ ಟ್ರೈಡ್ ಆಸ್ ಅ ಸೂಟ್. ಅದರಲ್ಲಿ ಐಎ ಮೇಲೆ ಐಎ, ಆಮೇಲೆ ಅದು ಇಟ್ ಟೇಕ್ಸ್ ದ ಶೇಪ್ ಆಫ್ ಎ ಡಿಗ್ರಿ. ಅದರ ವಿರುದ್ಧ ಫಸ್ಟ್ ಅಪೀಲು, ಸೆಕೆಂಡ್ ಅಪೀಲು, ಆಮೇಲೆ ಸುಪ್ರೀಂ ಕೋರ್ಟ್. ಬಿಡೋದಿಲ್ಲ ಇಲ್ಲಿ ಜನ. ಅಂದ್ರೆ ಸಮಥಿಂಗ್ ಇಸ್ ಫಂಡಮೆಂಟಲಿ ರಾಂಗ್ ಸರ್ ಇನ್ ಅವರ್ ಪ್ರೊಸೀಜರ್. I think it is high time we did something drastic. Otherwise, it is impossible to reduce this pendency. See, ನಿಮ್ಮೆಲ್ಲರ ಉದ್ದೇಶ ಏನು? ಜನರಿಗೆ ನ್ಯಾಯ ದೊರಕಿಸುವುದು. ಬರೇ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ. ಶೀಘ್ರ ನ್ಯಾಯ ಕಡಿಮೆ ವೆಚ್ಚದಲ್ಲಿ ಕೊಡಬೇಕು. That should be the objective of the judicial system. ಶೀಘ್ರ ನ್ಯಾಯ ಕಡಿಮೆ ವೆಚ್ಚದಲ್ಲಿ ಕೊಡಬೇಕು. ಸ್ವಲ್ಪ ಮಟ್ಟಿಗೆ ಈಗ ಲೀಗಲ್ ಸರ್ವಿಸ್ ಅಥಾರಿಟಿ ಬಂದ ಮೇಲೆ ಸ್ವಲ್ಪ ಕಾಂಪ್ರಮೈಸ್ ಆಗ್ತಾ ಇದೆ. ಅದಕ್ಕೆ ಅಪೀಲ್ ಇಲ್ಲ, ರಿವಿಷನ್ ಇಲ್ಲ, ಅದೇನೋ ಸ್ವಲ್ಪ ನಡೀತಾ ಇದೆ. ಅದರ ಮೇಲೆ ರಿಟ್ ಹಾಕ್ತಾರೆ ನೀವು. ಈವನ್ ಇದರಲ್ಲಿ ಕಾಂಪ್ರಮೈಸ್ ಆದ್ರೂ ಸಹ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ಅದಕ್ಕೆ ಪುನಃ ಅಪೀಲ್ ಅಂಡರ್ 227 ಆರ್ಟಿಕಲ್ 227. ಹೈಕೋರ್ಟ್ ನಲ್ಲಿ ನಾವು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ 226 227 ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಬಂದಿದೆ 97 ಸುಪ್ರೀಂ ಕೋರ್ಟ್. ಅಂದ್ರೆ ಸಮಥಿಂಗ್ ಇಸ್ ಫಂಡಮೆಂಟಲಿ ರಾಂಗ್ ಇನ್ ಅ ಸಿಸ್ಟಮ್. ಇಲ್ಲದ್ರೆ ಯಾಕೆ ಇದು ಕಮ್ಮಿ ಆಗ್ತಾ ಇಲ್ಲ? ಯಾವಾಗ ನಾವು ನ್ಯಾಯ ಕೊಡೋದು? ನಾನು ಪುತ್ತೂರಲ್ಲಿ ಹೇಳ್ತಾ ಇದ್ದೆ, ಒಂದು ಅತ್ಯುತ್ತಮ ಶಾಪ ಯಾರಿಗಾದ್ರೂ ಕೊಡ್ಬೇಕಾದ್ರೆ ನಮ್ ಜನ ಹೇಗೇನ್ ಹೇಳ್ತಾರೆ ಅಂದ್ರೆ, ನಿನ್ನ ಮನೆಗೆ ಬೆಂಕಿ ಬೀಳ್ಲಿ ಅಂತ ಹೇಳೋದಿಲ್ಲ, ನಿನ್ನ ಮನೆಗೆ ಸಿವಿಲ್ ವ್ಯಾಜ್ಯ ಬೀಳ್ಲಿ ಅಂತ ಹೇಳ್ತಾರೆ. ಸಿವಿಲ್ ವ್ಯಾಜ್ಯ ಬಿದ್ರೆ ಸ್ಟಾರ್ಟ್ ಆಗ್ತದೆ. ಆರ್ಡರ್ 1 ರೂಲ್ 10 ಇಂದ ಹಿಡಿದು ಇನ್ನೇನೇನು ಇದೆಯಲ್ಲ, ಇಟ್ ಕೀಪ್ಸ್ ಆನ್ ಫಾರ್ 3 ಜನರೇಷನ್ ಅಂಡ್ ಲಿಟಿಗೇಷನ್ ಇಸ್ ಕ್ಯಾನ್ಸರಸ್. ಯಾವ ಮನೆಯಲ್ಲಿ ಸಿವಿಲ್ ವ್ಯಾಜ್ಯ ಬೀಳ್ತದ ಅವ್ರ ಎನಿ ವ್ಯಾಜ್ಯ ಅದು ಅವ್ರ ಉದ್ಧಾರನೇ ಆಗೋದಿಲ್ಲ. ನಮ್ಮ MLS ಪ್ರಯತ್ನ ಪಡ್ತಾರೆ, ರೋಡ್, ಬಿಲ್ಡಿಂಗ್ಸ್, ಇನ್ಫ್ರಾಸ್ಟ್ರಕ್ಚರ್, ಅದು ಇದು ಎಲ್ಲ ಕೊಡ್ತೀರಾ ನೀವು, ಬಟ್ ಮನೆಯಲ್ಲಿ ಶಾಂತಿ ಬೇಕಲ್ಲ ಸರ್. ವಿದೌಟ್ ಪೀಸ್ ವಾಟ್ ವಿಲ್ ಯು ಡೂ ವಿತ್ ದಿಸ್ ಡೆವಲಪ್ಮೆಂಟ್? ಶಾಂತಿ ಬೇಕಾದ್ರೆ, ಮನೆಯಲ್ಲಿ ಶಾಂತಿ ಬೇಕಾದ್ರೆ ದೇರ್ ಶುಡ್ ನಾಟ್ ಬಿ ಎನಿ ಲಿಟಿಗೇಷನ್ ಫ್ರೀ ಸೊಸೈಟಿ ಇರಬೇಕಾಗ್ತದೆ. ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್. ಬಂಧುಗಳೇ, ಈ ಜುಡಿಷಿಯರಿ 2 ಸಮಸ್ಯೆಗಳಂದ್ರೆ, ಈಗ ಮುಖ್ಯವಾಗಿ 2 ಸಮಸ್ಯೆಗಳಿದೆ. ಒನ್ ಈಸ್ ಡಾಕೆಟ್ ಎಕ್ಸ್ಪ್ಲೋಷನ್, ಇನ್ನೊಂದು ಡಾಕೆಟ್ ಎಕ್ಸ್ಕ್ಲೂಷನ್ ಅಂತ ನಾವು ಕರೀತೇವೆ. ಈ ಡಾಕೆಟ್ ಎಕ್ಸ್ಪ್ಲೋಷನ್ ಅಂದ್ರೆ ಏನು? ಕೇಸಸ್ ಹೆಚ್ಚಾಗ್ತಾ ಇದೆ, ನಮ್ಮಲ್ಲಿ ಅದಕ್ಕೆ ಸಫಿಷಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ.
ಪೈಲ್ ಅಪ್ ಆಗ್ತಾ ಹೋಗ್ತದೆ. ಈಗ ಫೈಲಿಂಗ್ ಅಂಡ್ ಡಿಸ್ಪೋಸಲ್ ರೇಟ್ ಇಸ್ ಆಲ್ವೇಸ್ ಅನ್ಇವನ್. ಫೈಲಿಂಗ್ ಇಸ್ ಆಲ್ವೇಸ್ ಮೋರ್ ದನ್ ದ ಡಿಸ್ಪೋಸಲ್. ಅದಕ್ಕೆ ಹಲವಾರು ಕಾರಣ ಕೊಡಬಹುದು. ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಲ್ಯಾಕ್ ಆಫ್ ಜುಡಿಷಿಯಲ್ ಸ್ಟಾಫ್, ಬಹಳಷ್ಟು ಕಾರಣ ಕೊಡ್ಲಿಕ್ಕೆ ಆಗ್ಬಹುದು. ಬಟ್ ಡಾಕೆಟ್ ಎಕ್ಸ್ಕ್ಲೂಷನ್ ಅಂತ ನಾವು ಕರಿತೇವಲ್ಲ, ದಟ್ ಈಸ್ ಮೋರ್ ಸೀರಿಯಸ್ ದನ್ ಡಾಕೆಟ್ ಎಕ್ಸ್ಪ್ಲೋಷನ್. ಒಂದ್ಸಾರಿ ಕೇಸ್ ಹಾಕಿದ್ರೆ ಕೋರ್ಟ್ಸ್ ಆರ್ ಲೈಕ್ ಹಾಸ್ಪಿಟಲ್ಸ್. ಇವತ್ತಲ್ಲ ನಾಳೆ ಏನೋ ಒಂದು ತೀರ್ಪು ಬರ್ತದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ಹಾಗೇನೆ ಪೇಷಂಟ್ ಅನ್ನು. ಬಟ್ ಡಾಕೆಟ್ ಎಕ್ಸ್ಕ್ಲೂಷನ್ ಇದೆಯಲ್ಲ, ದಟ್ ಈಸ್ ಮೋರ್ ಸೀರಿಯಸ್. ಯಾಕಂದ್ರೆ ದೇ ಡೋಂಟ್ ನೋ ದರ್ ರೈಟ್ಸ್ ಎಟ್ ಆಲ್. ನೀವು ಹಳ್ಳಿಗಳಿಗೆ ಹೋಗಿ, ಬಹುಶಃ ಇಲ್ಲಿ ಅಂತ ಒಂದು ಸ್ಥಿತಿ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸಮಸ್ಯೆ ಇಲ್ಲ. ಡಾಕೆಟ್ ಎಕ್ಸ್ಕ್ಲೂಷನ್ ಥಿಯರಿ ಸಮಸ್ಯೆ ಏನಿಲ್ಲ. ನೀವು ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತದಲ್ಲಿ, ಯಾಕಂದ್ರೆ ನಾನು ಸುಪ್ರೀಂ ಕೋರ್ಟ್ ಇದ್ದ ಮೇಲೆ ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ, ಡಾಕೆಟ್ ಎಕ್ಸ್ಕ್ಲೂಷನ್ ಇಸ್ ಎ ಸೀರಿಯಸ್ ಪ್ರಾಬ್ಲಮ್. ದೇ ಆರ್ ಸಫರಿಂಗ್ ಇನ್ ಸೈಲೆನ್ಸ್. People are suffering in silence. Something has to be fundamentally done. Some intellectuals or Kanunu Panditru or intellectuals, they have to apply their mind and they must come together and they must, and especially ನಮ್ಮ lawmakers, ಅದು MPs ಇರ್ಬೋದು, MLAs ಇರ್ಬೋದು, MLCs ಇರ್ಬೋದು, ತಾವುಗಳು ಏನಾದ್ರೂ ಒಂದು ಸೊಲ್ಯೂಷನ್ ತೆಗಿಬೇಕು ಸರ್. And you should not ask us every time to take suo moto, what is that suo moto power, exercise suo moto power under Article 142. It is your duty. ನೀವೀಗ ನಾವು ಎಲ್ಲಾದ್ರೂ ಒಂದು suo moto ನೋಟಿಸ್ ಕೊಟ್ಟರೆ ಜುಡಿಷಿಯಲ್ ಎಕ್ಸೆಸಿವ್ನೆಸ್ ಅಂತ ನಮ್ಮನ್ನು ದೂರ್ತೀರಾ ನೀವು. ಬಟ್ ಯು ಡೋಂಟ್ ವಾಂಟ್ ಟು ಟೇಕ್ ಅನ್ಪಾಪ್ಯುಲರ್ ಡಿಸಿಷನ್ಸ್. ನೀವು ಪಟಾಕಿ ಬ್ಯಾನ್ ಮಾಡೋಣ ಅಂದ್ರೆ ನೀವು ಕೇಳೋದಿಲ್ಲ, ಬಿಕಾಸ್ ಇಟ್ ಈಸ್ ಅನ್ಪಾಪ್ಯುಲರ್. And you put it on the Supreme Court or the High Court. You also should take some proactive decisions. ನೀವು ಚರ್ಚೆ ಮಾಡಬೇಕು. You are all representatives of the people. You are lawmakers of this state and the country. ಬಹುಶಃ ಇವತ್ತಿನಿಂದ let us make a new beginning. ಹೊಸದಾಗಿ ಏನಾದರೂ ಮಾಡೋಣ, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನೋಡೋಣ. ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಚ್ಚ ನ್ಯಾಯಾಲಯ ಹಾಗೂ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಕೆ ಸೋಮಶೇಖರ್ ವಹಿಸಿದ್ದು, ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಮೊಹಮ್ಮದ್ ನವಾಜ್ ಮತ್ತು ಎಸ್ ವಿಶ್ವಜಿತ್ ಶೆಟ್ಟಿ, ಬೆಳ್ತಂಗಡಿ ಶಾಸಕರಾದ ಹರೀಶ್ ಮುಂಜಾ, ವಿಧಾನ ಪರಿಷತ್ ಸದಸ್ಯರುಗಳಾದ ಪ್ರತಾಪ್ ಸಿಂಹ ನಾಯಕ್ ಮತ್ತು ಎಸ್ಎಲ್ ಬೋಜೇಗೌಡ, ಕರ್ನಾಟಕ ವಕೀಲರ ಪರಿಷತ್ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಬಾಬು, ಮಾಜಿ ಅಧ್ಯಕ್ಷ ಪಿಪಿ ಹೆಗ್ಡೆ, ಹೈಕೋರ್ಟ್ ರಿಜಿಸ್ಟ್ರಾರ್ ಟಿಜಿ ಶಿವಶಂಕರೇಗೌಡ, ಲೋಕೋಪಯೋಗಿ ಇಲಾಖೆಯ ಶಿವಮೊಗ್ಗ ವಿಭಾಗದ ಮುಖ್ಯ ಇಂಜಿನಿಯರ್ ಕಾಂತರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ವಕೀಲರ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಕೆಎಸ್ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶ ಮುರಳೀಧರ ಪೈ ಸ್ವಾಗತಿಸಿದ್ರು. ವಕೀಲರ ಸಂಘದ ಕಾರ್ಯದರ್ಶಿ ಶೈಲೇಶ್ ಆರ್ ಠೋಸರ್ ವಂದಿಸಿದ್ರು. ನ್ಯಾಯವಾದಿ ಬಿಕೆ ಧನಂಜಯ್ ಕುಮಾರ್ ಮತ್ತು ಕೃಷ್ಣ ಶಣೆ ನಿರೂಪಿಸಿದ್ರು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.